ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬಾರಿಯ ಸಂಕಷ್ಟಹರ ಚತುರ್ಥಿ ಗುರುವಾರ ಬರುವುದರಿಂದ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ. ಏಕೆಂದರೆ ಗುರುವಾರವು ಗುರುಬಲ, ಜ್ಞಾನ, ಭಕ್ತಿ ಮತ್ತು ಸದ್ಗತಿಗೆ ಸಂಬಂಧಿಸಿದ ದಿನವಾಗಿದ್ದು, ಈ ದಿನ ಸಂಕಷ್ಟಹರ ಚತುರ್ಥಿಯಂದು ಗಣೇಶನ ಜೊತೆಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡಿದರೆ ಅದು ದ್ವಿಗುಣ ಫಲ ನೀಡುತ್ತದೆ ಎಂದು ಪುರಾಣಗಳು ಮತ್ತು ಗುರು ಪರಂಪರೆಯಲ್ಲಿ ಹೇಳಲಾಗಿದೆ. ಈ ದಿನ ಮಾಡುವ ಪೂಜೆ ಕೇವಲ ಒಂದು ದಿನದ ಫಲವಲ್ಲ, ಬದಲಾಗಿ ಮುಂದಿನ ದಿನಗಳ ಜೀವನದ ದಾರಿಯನ್ನು ಸರಿಪಡಿಸುವ ಶಕ್ತಿ ಹೊಂದಿರುತ್ತದೆ. ಆದ್ದರಿಂದ ಈ ಪೂಜೆಯನ್ನು ಅತ್ಯಂತ ಶ್ರದ್ಧೆ, ನಂಬಿಕೆ ಮತ್ತು ಶಾಂತ ಮನಸ್ಸಿನಿಂದ ಮಾಡಬೇಕು. ಬೆಳಿಗ್ಗೆ ನಿಮಗೆ ಸಾಧ್ಯವಾದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಬೇಕು. ಮನಸ್ಸಿನಲ್ಲಿ ಯಾವುದೇ ಕೋಪ, ಅಸೂಯೆ, ಆತಂಕ ಇರದಂತೆ ಮಾಡಿಕೊಂಡು ಇಂದು ಗುರುವಾರದ ಸಂಕಷ್ಟಹರ ಚತುರ್ಥಿಯಂದು ನಾನು ಗಣಪತಿ ಮತ್ತು ಗುರುರಾಯರ ಪೂಜೆ ಮಾಡುತ್ತಿದ್ದೇನೆ. ನನ್ನ ಜೀವನದಲ್ಲಿರುವ ಎಲ್ಲ ಸಂಕಷ್ಟಗಳು ಹಂತ ಹಂತವಾಗಿ ದೂರವಾಗಲಿ ಅಂತ ಸಂಕಲ್ಪ ಮಾಡಿಕೊಳ್ಬೇಕು. ಪೂಜೆಯನ್ನು ಯಾವ ತೆರನಾಗಿ ಮಾಡಬೇಕು ಅಂತ ನೋಡೋದಾದರೆ, ಪೂಜಾ ಸ್ಥಳವನ್ನು ಮೊದಲಿಗೆ ಸ್ವಚ್ಛಗೊಳಿಸಬೇಕು. ನೆಲವನ್ನು ತೊಳೆದು ಅಲ್ಲಿ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಹಾಸಬೇಕು. ಅದರ ಮೇಲೆ ಮೊದಲು ವಿಘ್ನಹರನಾದ ಗಣಪತಿಯ ಫೋಟೋ ಅಥವಾ ವಿಗ್ರಹವನ್ನು ಮಾಡಬೇಕು. ಯಾಕಂದರೆ ಮೊದಲನೇ ಪೂಜೆ ಗಣಪತಿಗೆ ಇರುತ್ತೆ, ಅದಕ್ಕಾಗಿ ಮೊದಲಿಗೆ ಗಣಪತಿಯನ್ನು ಪೂಜೆ ಮಾಡಬೇಕು. ಅದರ ಪಕ್ಕದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಚಿತ್ರ ಅಥವಾ ಪಾದುಕೆ ಇಡಬೇಕು. ಗುರುವಾರವಾದ್ದರಿಂದ ಗುರುರಾಯರ ಚಿತ್ರವನ್ನು ಸ್ವಲ್ಪ ಎತ್ತರದಲ್ಲಿ ಇಡುವುದು ಶ್ರೇಷ್ಠ. ಮೊದಲು ದೀಪ ಹಚ್ಚಬೇಕು. ಅದಾದ ಮೇಲೆ ಕುಂಕುಮ, ಅರಿಶಿನ, ಅಕ್ಷತೆ, ಗೆಜ್ಜೆ ವಸ್ತ್ರ ಎಲ್ಲವನ್ನ ತುಳಸಿ, ಮೊದಲು ಮೇನಾಗಿ ತುಳಸಿಯನ್ನು ಏರಿಸಬೇಕು. ಆಮೇಲೆ ಅಗರಬತ್ತಿ ಹಚ್ಚಿ ಮನೆಯ ವಾತಾವರಣವನ್ನು ಶುದ್ಧಗೊಳಿಸಬೇಕು. ಈ ದಿನ ಸಾಧ್ಯವಾದಷ್ಟು ಉಪವಾಸ ಅಥವಾ ಫಲವಾರ ವ್ರತ ಪಾಲಿಸಿದರೆ ಪೂಜೆಯ ಫಲ ಇನ್ನಷ್ಟು ಹೆಚ್ಚಾಗುತ್ತದೆ. ಪೂಜೆಯನ್ನು ಪ್ರಾರಂಭಿಸುವಾಗ ಮೊದಲು ಗಣಪತಿ ಪೂಜೆ ಮಾಡಬೇಕು. ಏಕೆಂದರೆ ಸಂಕಷ್ಟಹರ ಚತುರ್ಥಿಯ ಪ್ರಧಾನ ದೇವರು ಗಣಪತಿ. ಗಣಪತಿಗೆ ಗಂಧ, ಕುಂಕುಮ, ಹೂ ಮತ್ತು ವಿಶೇಷವಾಗಿ ದುರ್ವೆಯನ್ನು ಅರ್ಪಿಸಬೇಕು. ದುರ್ವೆ ಇಲ್ಲದಿದ್ದರೆ ಕನಿಷ್ಠ ಹಸಿರು ಎಲೆ ಅಥವಾ ಹೂವನ್ನಾದರೂ ಅರ್ಪಿಸಿ ಭಕ್ತಿಯಿಂದ ಪ್ರಾರ್ಥಿಸಬೇಕು. ನಂತರ ಕಣ್ಣು ಮುಚ್ಚಿಕೊಂಡು ಓಂ ಗಣಪತಯೇ ನಮಃ ಮಂತ್ರವನ್ನು ನಿಧಾನವಾಗಿ ಅರ್ಥವನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಕನಿಷ್ಠ 21 ಬಾರಿ, ಸಾಧ್ಯವಾದರೆ 108 ಬಾರಿ ಜಪಿಸಬೇಕು. ಈ ಮಂತ್ರ ಜಪ ಮಾಡುವಾಗ ನಿಮ್ಮ ಜೀವನದಲ್ಲಿರುವ ಸಾಲದ ತೊಂದರೆ, ಉದ್ಯೋಗದ ಅಡೆತಡೆ, ಪರೀಕ್ಷೆ ಭಯ, ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ನಡೆಯುವ ಕಲಹ, ವಿವಾಹ ವಿಳಂಬ ಅಥವಾ ಯಾವುದೇ ಕಷ್ಟವಿದ್ದರೂ ಅದನ್ನು ಗಣಪತಿಯ ಪಾದಗಳಲ್ಲಿ ಅರ್ಪಿಸಬೇಕು. ಸಂಕಷ್ಟಹರ ಚತುರ್ಥಿಯಂದು ಈ ರೀತಿ ಗಣಪತಿಯನ್ನು ಪೂಜಿಸಿದರೆ ಅಚಾನಕ್ ಬರುವ ತೊಂದರೆಗಳು, ಮಾನಸಿಕ ಗೊಂದಲ ಮತ್ತು ವಿಘ್ನಗಳು ನಿಧಾನವಾಗಿ ದೂರವಾಗುತ್ತವೆ. ಗಣಪತಿ ಪೂಜೆ ಮುಗಿದ ನಂತರ ಗುರುವಾರದ ಮಹತ್ವವನ್ನು ಅರಿತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಪ್ರಾರಂಭಿಸಬೇಕು. ಗುರುರಾಯರು ಕಲಿಯುಗದ ಕಾಮಧೇನು, ಶರಣಾದ ಭಕ್ತರನ್ನು ಕೈಬಿಡದ ಮಹಾಗುರುಗಳು. ರಾಯರ ಚಿತ್ರ ಅಥವಾ ಪಾದುಕೆಗೆ ಮೊದಲು ಗಂಧ, ಕುಂಕುಮ ಅರ್ಪಿಸಿ, ಹೂವು ಅರ್ಪಿಸಿ ದೀಪಾರಾಧನೆ ಮಾಡಬೇಕು. ಗುರುವಾರವಾದ್ದರಿಂದ ತುಪ್ಪದ ದೀಪ ಹಚ್ಚಿದರೆ ಅತ್ಯಂತ ಶ್ರೇಷ್ಠ ಫಲ ದೊರೆಯುತ್ತದೆ. ನಂತರ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನು ಕನಿಷ್ಠ 11 ಬಾರಿ, ಉತ್ತಮವಾಗಿ 21 ಅಥವಾ 108 ಬಾರಿ ಜಪಿಸಬೇಕು. ಈ ಮಂತ್ರ ಜಪಿಸುವಾಗ ಗುರುರಾಯರೇ ನನ್ನ ಜೀವನದ ದಾರಿ ತಪ್ಪದಂತೆ ನನ್ನ ಕೈ ಹಿಡಿದು ನಡೆಸು ಎಂದು ಮನಸ್ಸಿನಿಂದ ಪ್ರಾರ್ಥಿಸಬೇಕು. ಅದಾದ ನಂತರ ಗುರುರಾಯರ ಸ್ತೋತ್ರವನ್ನು ನಿಧಾನವಾಗಿ ಓದಬೇಕು. ಓದಲು ಆಗದಿದ್ದರೂ ಚಿಂತೆ ಇಲ್ಲ, ಸಾಧ್ಯವಾದರೆ ಒಂದು ಆಡಿಯೋ ಹಾಕಿಕೊಂಡು ಭಕ್ತಿಯಿಂದ ಕೇಳಿದರೆ ಸಾಕು. ಗುರುರಾಯರ ಸ್ತೋತ್ರವು ಗುರುದೋಷ, ಗ್ರಹದೋಷ, ಶನಿಕಾಟ, ಮನಸ್ಸಿನ ಭಯ ಮತ್ತು ನಕಾರಾತ್ಮಕ ಚಿಂತನೆಗಳನ್ನು ದೂರ ಮಾಡುವ ಅಪಾರ ಶಕ್ತಿ ಹೊಂದಿದೆ. ಗುರುವಾರದಂದು ಈ ಸ್ತೋತ್ರ ಕೇಳಿದ್ದರಿಂದ ವಿದ್ಯೆ, ಬುದ್ಧಿ, ಉದ್ಯೋಗ ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚಾಗುತ್ತದೆ ಎಂಬುದು ಅನೇಕ ಭಕ್ತರ ಅನುಭವವಾಗಿದೆ. ನಂತರ ಒಂದು ದಾಸರ ಪದ ಅಥವಾ ಗುರುರಾಯರ ನಾಮಸ್ಮರಣೆ ಮಾಡಿದರೆ ಮನಸ್ಸಿಗೆ ಅಪಾರ ಶಾಂತಿ ಸಿಗುತ್ತದೆ. ನೈವೇದ್ಯವಾಗಿ ಗಣಪತಿಗೆ ಮೋದಕ, ಬೆಲ್ಲ, ಕಡಲೆ ಅಥವಾ ಹಣ್ಣು ಅರ್ಪಿಸಬಹುದು. ಗುರುವಾರವಾದ್ದರಿಂದ ಗುರುರಾಯರಿಗೆ ಸಾದಾ ಆದರೆ ಶುದ್ಧ ನೈವೇದ್ಯ, ಅನ್ನ, ಪಾಯಸ, ಬೆಲ್ಲ ಅಥವಾ ತುಪ್ಪ ಅರ್ಪಿಸುವುದು ಅತ್ಯಂತ ಶ್ರೇಷ್ಠ. ನಂತರ ಆರತಿ ಮಾಡಿ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಈ ದಿನ ವಿಶೇಷವಾಗಿ
ಗುರುರಾಯರ ಮುಂದೆ ಕನಿಷ್ಠ 10 ನಿಮಿಷ ಮೌನ ಧ್ಯಾನ ಮಾಡಿದರೆ ಮನಸ್ಸಿನ ಭಾರ ಇಳಿದು ಒಳಗೊಂದು ಅಚ್ಚರಿಯ ನೆಮ್ಮದಿ ಅನುಭವವಾಗುತ್ತದೆ. ರಾತ್ರಿ ಚಂದ್ರೋದಯದ ನಂತರ ಚಂದ್ರ ದರ್ಶನ ಮಾಡಬೇಕು. ಚಂದ್ರನಿಗೆ ನೀರು ಅಥವಾ ಹಾಲು ಅರ್ಘ್ಯ ನೀಡಿ ಚಂದ್ರ ದೇವಾಯ ನಮಃ ಎಂದು ಪ್ರಾರ್ಥಿಸಬೇಕು. ಸಂಕಷ್ಟಹರ ಚತುರ್ಥಿಯಂದು ಚಂದ್ರ ದರ್ಶನ ಮಾಡಿದರೆ ಮನಸ್ಸಿನ ಅಸ್ಥಿರತೆ, ನಿದ್ರಾಹೀನತೆ ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ನಂತರ ಪ್ರಸಾದ ಸ್ವೀಕರಿಸಿ ಉಪವಾಸ ಮುಕ್ತಾಯಗೊಳಿಸಬೇಕು. ಈ ರೀತಿ ಗುರುವಾರ ಬಂದ ಸಂಕಷ್ಟಹರ ಚತುರ್ಥಿಯಂದು ಗಣಪತಿ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡಿದರೆ ಜೀವನದಲ್ಲಿ ಅಡೆತಡೆಗಳು ಸರಿಯಾಗಿ ಗುರುಕೃಪೆಯಿಂದ ಕಾರ್ಯಸಿದ್ಧಿ, ಆರೋಗ್ಯ, ಉದ್ಯೋಗ, ಆರ್ಥಿಕ ಸ್ಥಿರತೆ ಮತ್ತು ಕುಟುಂಬದಲ್ಲಿ ಶಾಂತಿ ಖಂಡಿತವಾಗಿ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತದೆ. ಭಕ್ತರ ಅನುಭವಗಳು ಸಹ ಹೇಳುತ್ತವೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟಹರ ಚತುರ್ಥಿಯ ಪೂಜೆಯ ಜೊತೆಗೆ ರಾಯರ ಪೂಜೆಯನ್ನು ಅತ್ಯಂತ ಸರಳವಾಗಿ ಹೇಗೆ ಮಾಡೋದಂತ ಹೇಳಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.